ಸಂಸ್ಕಾರವಂತರಾಗಿರ್ತಕ್ಕಂಥ ಚಕ್ರವರ್ತಿಯವರು ಇದು ಜನಸೇವಾ ಸಂಘವನ್ನು ಸಮಿತಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಈಗ ಎಲ್ಲರೂ ಬಂದು ಇವತ್ತು ದಿನದಲ್ಲಿ ಈ ಒಂದು ಕಚೇರಿ ಉದ್ಘಾಟನೆಗೆ ಸಾಥ್ ಕೊಟ್ಟು ಆಶೀರ್ವಾದ ಮಾಡಿ ಇಡೀ ತಾಲೂಕು ಮಟ್ಟದಲ್ಲಿ ಪ್ರಚಾರ ಒಂದು ನೀಡುವಂತೆ ಕಚೇರಿ ನಿಮ್ಮ ಕಷ್ಟ ಕುರಿತು ಏನು ಕಾರ್ಪಣ್ಯಗಳು ಏನೇ ಇದ್ರೂ ಬರಬಹುದು. ಇಲ್ಲಿ ಎಲ್ಲರ ಆಶೀರ್ವಾದದಿಂದ ಇವತ್ತು ಶ್ರಮಿಕ ಸಮುದಾಯಗಳು, ಬಡವರು, ಹಾಗೆಯೇ ತುಳಿತಕ್ಕೆ ಒಳಗಾದಂಥವರ ಬಗ್ಗೆ ಸದಾ ಚಿಂತನೆಯನ್ನ ಮಾಡುವಂಥವರು ದಲಿತ ಸಂಘಟನೆಗಳ ಮುಖಂಡರುಗಳು ಮತ್ತು ಆ ಒಂದು ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡಿದ್ದಂಥವರು. ಹಾಗೆಯೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಯಾರು ಮೈಗೂಡಿಸಿಕೊಂಡಿರ್ತಾರೋ ಅಂತಹವರು ಇಂಥ ಚಿಂತನೆಗಳನ್ನ ನಡೆಸ್ತಾರೆ. ಅಂತಹ ಶ್ರಮದಾಯಕ ಸಮುದಾಯಗಳ ಪೈಕಿ ಜಾಂಬವ ಸಮುದಾಯವು ಕೂಡ ಒಂದಾಗಿದೆ. ಈ ಜಾಂಬವ ಯುವ ಸೇನೆಯ ರಾಜ್ಯ ಸಮಿತಿ ಹಾಗೂ ಭಾರತೀಯ ಜನ ಅಭಿವೃದ್ಧಿ ಟ್ರಸ್ಟ್ನ ನೂತನವಾದಂತಹ ಕಚೇರಿಯ ಲೋಕಾರ್ಪಣಾ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಮಾದೇವ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವು ಆರಂಭಗೊಂಡಿತ್ತು. ಈ ಒಂದು ನೂತನವಾದಂತಹ ಕಚೇರಿಗಳನ್ನ ಜಾಂಬವ ಯುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೆಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನ್ಯಾಷನಲ್ ಅವಾರ್ಡ್ ಪುರಸ್ಕೃತರು ಆಗಿರುವಂತಹ ಡಾಕ್ಟರ್ ರಮೇಶ್ ಚಕ್ರವರ್ತಿರವರ ನೇತೃತ್ವದಲ್ಲಿ ಈ ಒಂದು ನೂತನವಾದಂತಹ ಕಚೇರಿ ಆರಂಭಗೊಂಡಿತ್ತು. ಇದಕ್ಕೂ ಮುನ್ನ ಸಾವಿರಾರು ಸಂಖ್ಯೆಯಲ್ಲಿನ ಕಾರ್ಯಕರ್ತರು, ವಿವಿಧ ಸಂಘಟನೆಗಳ ಮುಖಂಡರುಗಳ ಅದ್ದೂರಿಯಾದಂತಹ ಮೆರವಣಿಗೆಯೊಂದಿಗೆ ಹೊಸಕೋಟೆ ಪಟ್ಟಣದಲ್ಲಿರುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ನಂತರ ಕಚೇರಿಯನ್ನ ಲೋಕಾರ್ಪಣೆಗೊಳಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯ ಸೇವಾ ಸಂಸ್ಥೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಊಡಿ ಚಿನ್ನೀರವರು, ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ಅಮರ್ ಅವರು, ಹಿರಿಯ ಬುದ್ಧಿಜೀವಿಗಳು, ಸಂಘಟನಾ ಮುಖಂಡರು, ಸಂಘಟನಾ ಚತುರರಾದಂತಹ ನಾರಾಯಣ ಸ್ವಾಮಿರವರು, ಹಾಗೆಯೇ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾಗಿರುವಂತಹ ಮುನಿಮಾರಪ್ಪನವರು, ಸಾಲುಮರ ತಿಮ್ಮಕ್ಕದ ಮೊಮ್ಮಗರಾಗಿರುವಂತಹ ಉಮೇಶ್ ಅವರು ಕೂಡ ಪಾಲ್ಗೊಂಡಿದ್ದರು. ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳ ಇತರೆ ಮುಖಂಡರುಗಳು ಹಾಗೂ ಜಾಂಬವ ಯುವ ಸೇನೆಯ ತಾಲೂಕು ಗೌರವ ಅಧ್ಯಕ್ಷ ಆದಂತಹ ಮಂಜುನಾಥ್ ರವರು, ಹಾಗೆಯೇ ಅಧ್ಯಕ್ಷ ಆದಂತಹ ಮುನಿರಾಜುರವರು, ಉಪಾಧ್ಯಕ್ಷರಾದಂತಹ ಮಂಜುನಾಥ್, ಜಾಂಬವ ಯುವ ಸೇನೆಯ ಊಡಿ ಅಧ್ಯಕ್ಷರಾದಂತಹ ಕುಮಾರ್, ಇನ್ನಿತರೆ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದಂತ ಈ ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡಿರುವಂತಹ ಅದೆಷ್ಟೋ ಸಮಾಜ ಸೇವಕರು, ಚಿಂತಕರು ಕೂಡ ಇಂತಹ ಒಂದು ಬಡವರಿಗಾಗಿ, ಅವರ ಸಹಾಯಕ್ಕಾಗಿಯೇ ಇಂತಹ ಕಚೇರಿಗಳನ್ನ ಆರಂಭಿಸುತ್ತಾರೆ. ಅಂತಹದ್ದೇ ಒಂದು ಕಚೇರಿ ಜಾಂಬವ ಯುವ ಸೇನೆಯ ಕಚೇರಿ. ಇದನ್ನ ರಾಷ್ಟ್ರೀಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನ್ಯಾಷನಲ್ ಅವಾರ್ಡ್ ಪುರಸ್ಕೃತರು ಆಗಿರುವಂತಹ ಡಾಕ್ಟರ್ ರಮೇಶ್ ಚಕ್ರವರ್ತಿರವರು ಈ ಒಂದು ಕಚೇರಿಯನ್ನ ಆರಂಭಿಸಿದ್ದಾರೆ. ಹಾಗೆ ಇದೇ ಸಂದರ್ಭದಲ್ಲಿ ಆಶೀರ್ವಚನ ನೀಡಲು ಆಗಮಿಸಿದಂತ ಪರಮ ಪೂಜ್ಯ ಮಾದೇವ ಸ್ವಾಮಿಗಳು ಸಹ ಆಶೀರ್ವಾದವನ್ನ ನೀಡಿದ್ದು ಹೀಗೆ. अंबेडकर के संविधान शिल्पी डॉक्टर बी.आर. अंबेडकर के जामो सेनेगे रमेश चक्रवर्ती ಅನ್ನೋರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಕಚೇರಿಯನ್ನ ನಮ್ಮ ಆತ್ಮೀಯ ಪ್ರೀತಿಯ ಸಹೋದರ ರಮೇಶ್ ಚಕ್ರವರ್ತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ
ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರ ಕಷ್ಟಗಳ ಕಾರ್ಪಣ್ಯಗಳ ಪ್ರತಿನಿತ್ಯ ಅವರ ಒಂದು ಸೇವೆಯನ್ನು ಮಾಡ್ತಾ ಇರತಕ್ಕಂಥ ರಮೇಶ್ ಚಕ್ರವರ್ತಿ ಅವರ ಇವತ್ತು ಏನೋ ಒಂದು ಕಚೇರಿಯ ಉದ್ಘಾಟನೆ ಆಗ್ತಾ ಇದೆ. ಆ ಉದ್ಘಾಟನೆಯನ್ನ ಇವತ್ತು ನಮ್ಮೆಲ್ಲರ ನೆಚ್ಚಿನ ಸ್ವಾಮೀಜಿಗಳಾಗಿರ್ತಕ್ಕಂಥ ಶ್ರೀ 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 ಮಹದೇವ ಸ್ವಾಮೀಜಿಗಳು ಸನ್ನಡತೆಯನ್ನು ಅಳವಡಿಸಿಕೊಂಡು ನಮ್ಮ ರಮೇಶ್ ಚಕ್ರವರ್ತಿಯವರು, ಹೆಸರೇ ರಮೇಶ್ ಚಕ್ರವರ್ತಿ ಅಂತೇಳಿ, ಅಶೋಕ ಚಕ್ರವರ್ತಿ, ಆದರೆ ನಮಗೆ ರಮೇಶ್ ಚಕ್ರವರ್ತಿ ಇದೆ ನೋಡಿ, ಭಾಳ ಸಜ್ಜನರು, ಸತ್ಪ್ರಿಯರು, ಎಲ್ಲರನ್ನು ಆಲಂಗಿಸುವಂಥ ಇವನ್ಯಾರವ ಎಂದೆನಿಸದೆ ನಮ್ಮವ ಎಂದೆನಿಸುವಂಥ ಸದ್ಭಾವನೆ ಉಳ್ಳವರಾಗಿ ಸಂಸ್ಕಾರವಂತರಾಗಿರ್ತಕ್ಕಂಥ ಚಕ್ರವರ್ತಿಯವರು ಇದು ಜನಸೇವಾ ಸಂಘವನ್ನು ಸಮಿತಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಈಗ ಜನಗಳಿಗೋಸ್ಕರವಾಗಿ ಈ ಸಮಿತಿಯನ್ನು ಉದ್ಘಾಟನೆ ಮಾಡಿ ದೀನ ದಲಿತರ ಬಡವ ಬಗ್ಗರಿಗೆ ಮಾರ್ಗಸೂಚಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡಬೇಕು ಅಂತೇಳಿ ಜನಸೇವಾ ಸಂಘವನ್ನು ಸಮಿತಿಯನ್ನು ಪ್ರಾರಂಭ ಮಾಡಿದರೆ ಈ ಜಾಂಬ ಯುವಸೇನೆ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು. ಈಗ ಅದರಿಂದಾಗಿ ಆ ಜಾಂಬ ಯುವಸೇನೆ ನಿರಂತರವಾಗಿ ನಿರಾತಂಕವಾಗಿ ಮುಂದುವರಿಯುವಂಥ ಕೆಲಸಗಳಾಗಲಿ, ಬಸವ ಬುದ್ಧ ಅಂಬೇಡ್ಕರ್ ಅವರ ಆಶೀರ್ವಾದ, ಬಸವ ಬುದ್ಧ ಅಂಬೇಡ್ಕರ್ ಅವರ ಧರ್ಮದ ಅಡಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವಂಥ ಕೆಲಸಗಳಾದರೆ ಎಲ್ಲವೂ ಕೂಡ ಸಾಧ್ಯ ಆಗ್ತವೆ ಅಂತೇಳಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇದರ ಪ್ರೊಸೆಷನ್ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಅದರಿಂದಾಗಿ ಹೇಗೆ ನಡೀತಾ ಇದೆ ಹಾಗೆ ಮುಂದುವರಿಯುವಂಥ ಕೆಲಸಗಳಾಗಲಿ, ಮೇರು ಪರ್ವತ ಮುಟ್ಟುವಂಥ ಕೆಲಸಗಳಾಗಲಿ ಅಂತ ಹಾರೈಸಿ ಎರಡು ಮಾತು ಮುಕ್ತಾಯ ಕೊಡ್ತಾ ಇದೆ. ಜಾಂಬವ ಯುವ ಸೇನೆ ಸಂಘಟನೆಯ ಪ್ರಧಾನ ಕಚೇರಿ ಉದ್ಘಾಟನೆ ಹಾಗೂ ಭಾರತೀಯರ ಜನಾಭಿವೃದ್ಧಿ ಟ್ರಸ್ಟ್ ಕೂಡ ಉದ್ಘಾಟನೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ರಿಯಲ್ ಎಸ್ಟೇಟ್ ಕೂಡ ನಾವು ಒಂದೇ ಆಫೀಸ್ನಲ್ಲಿ ಎಲ್ಲ ಉದ್ಘಾಟನೆ ಮಾಡ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಇರುವಂತಹ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಾನ್ಯ ಊಡಿ ಚಿನ್ನೆ ಅವರು, ಹಾಗೆ ಭಾರತೀಯ ಸೇವಾ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂತಹ ಅಮರ್ ಅವರು, ಮತ್ತು ಪರಮ ಪೂಜ್ಯ ಶ್ರೀ ಸ್ವಾಮೀಜಿಗಳಿಯವರು, ಹಾಗೆ ನನ್ನ ಗುರು ಸ್ಥಾನದಲ್ಲಿ ನಿಂತು ಹಿರಿಯ ಬುದ್ಧಿವಚನಗಳನ್ನು ಹೇಳಿಕೊಡುವಂತಹ ನಮ್ಮ ನಾರಾಯಣ ಸ್ವಾಮಣ್ಣವರು, ಮೂಲ ನಿವಾಸಿ ಸಂಘಟನೆ ಅಂಬೇಡ್ಕರ್ ಸಂಘಟನೆಯ ಮುನ್ರಾಜ್ ಅವರು, ಮುನುಮಾರಪ್ಪ ಸಾಹೇಬರು, ಮತ್ತು ಕನ್ನಡ ಪರ ಮತ್ತು ದಲಿತರ ಪರ ಮತ್ತು ಹಿಂದುಳಿದ ಪರ ಸಂಘಟನೆ ಹೋರಾಟಗಾರರು ಎಲ್ಲರೂ ಬಂದು ಇವತ್ತು ದಿನದಲ್ಲಿ ಈ ಒಂದು ಕಚೇರಿ ಉದ್ಘಾಟನೆಗೆ ಸಾಥ್ ಕೊಟ್ಟು ಆಶೀರ್ವಾದ ಮಾಡಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಾನು ಹೃದಯಪೂರ್ವಕವಾದ ಎಲ್ಲರಿಗೂ ನಮನಗಳನ್ನು ಹೇಳ್ತಾ ಒಂದೆರಡು ಮಾತು ಮುಗಿಸಿದ್ದೀನಿ. ಜೈ. ಹಾಗೆಯೇ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಊಡಿ ಚಿನ್ನೆ ಉರ್ಫ್ ರಾಮಚಂದ್ರರವರು ಕೂಡ ಮಾತನಾಡಿದ್ದು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹೀಗೆ. ಜಾಂಬ ಯುವಸೇನೆ ರಾಜ್ಯಾಧ್ಯಕ್ಷರಾದ ಸಹೋದರ ರಮೇಶ್ ಚಕ್ರವರ್ತಿಯವರು ರಾಜ್ಯ ಮಟ್ಟದ ಒಂದು ಕಚೇರಿಯನ್ನು ಬಹಳ ಅದ್ಭುತವಾಗಿ ವಿಶೇಷವಾಗಿ ಮೆರವಣಿಗೆಗಳೊಂದಿಗೆ ಸ್ವಾಮೀಜಿಗಳನ್ನು ಗೌರವ ಕೊಡೋದ್ರ ಮೂಲಕ ಒಂದು ವಿಶೇಷವಾದ ಮೆರವಣಿಗೆಯನ್ನು ಮಾಡಿ ಇಡೀ ತಾಲೂಕು ಮಟ್ಟದಲ್ಲಿ ಪ್ರಚಾರ ಒಂದು ನೀಡುವಂತೆ ಕಚೇರಿ ನಿಮ್ಮ ಕಷ್ಟ ಏನು ಕಾರ್ಪಣ್ಯಗಳು ಏನೇ ಇದ್ರೂ ಬರಬಹುದು, ಇಲ್ಲಿ ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲಿ ಇಡೀ ತಾಲೂಕಲ್ಲಿ ಏನೇ ಸಮಸ್ಯೆಗಳಿದ್ರು ತಾಲೂಕೇ ಅಲ್ಲದೆ ಇಡೀ ರಾಜ್ಯದಲ್ಲೇ ಮಾಡ್ತಾ ಇದ್ದಾರೆ. ತಾಲೂಕಾದ್ಯಂತ ಏನೇ ಒಂದು ಸಮಸ್ಯೆ ಇದ್ದರೂ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ರಾಜ್ಯ ಸಮಿತಿ ಕಚೇರಿ ಜೊತೆಗೆ ಒಂದು ಭಾರತೀಯ ಜನಾಭಿವೃದ್ಧಿ ಸಂಘ, ಅಂದರೆ ಭಾರತೀಯರಲ್ಲಿ ಎಲ್ಲ ಧರ್ಮದ ಬಡವರು ಕಡುಬಡವರು ಇರೋದ್ರಿಂದ ಎಲ್ಲ ಜನರಿಗೂ ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಟ್ರಸ್ಟ್ ಅನ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ನಾನೊಂದು ಸ್ವಲ್ಪ ಲೈಟ್ ಆಗ್ತೀನಿ. ಜಾಂಬ ಯುವ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ನನ್ನ ಸಹೋದರರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ಹಾಗೂ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಚ್.ಎಂ. ರಾಮಚಂದ್ರ ಅವರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ವಿ ಅಮರ್ ಅವರು ಹಾಗೂ ಪರಮ ಪೂಜ್ಯರಾದಂತಹ ಮಹದೇವ ಸ್ವಾಮಿಗಳು ಎಲ್ಲರ ಆಶೀರ್ವಾದದಿಂದ ಇವತ್ತು ಒಂದು ಜಾಂಬ ಯುವ ಸೇನೆಯ ರಾಜ್ಯ ಕಚೇರಿ ಮತ್ತು ಉದ್ಘಾಟನೆಗೆ ಬಂದಿರತಕ್ಕಂಥ ಎಲ್ಲರಿಗೂ ನಮಿಸಿ ನನ್ನ ನಮನಗಳನ್ನು ಸಲ್ಲಿಸುತ್ತೀನಿ. ಒಟ್ಟಿನಲ್ಲಿ ತುಳಿತಕ್ಕೆ ಒಳಗಾಗಿದ್ದಂತವರು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಈ ಒಂದು ಜಾಂಬವ ಯುವ ಸೇನೆ ಕಚೇರಿ ಹಾಗೆಯೇ ಭಾರತೀಯರ ಜನಾಭಿವೃದ್ಧಿ ಟ್ರಸ್ಟ್ ಕೆಲಸವನ್ನ ಮಾಡಲಿ, ಅವರಿಗೆ ಶುಭವಾಗಲಿ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಂಸ್ಕಾರವಂತರಾಗಿರ್ತಕ್ಕಂಥ ಚಕ್ರವರ್ತಿಯವರು ಇದು ಜನಸೇವಾ ಸಂಘವನ್ನು ಸಮಿತಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಈಗ ಎಲ್ಲರೂ ಬಂದು ಇವತ್ತು ದಿನದಲ್ಲಿ ಈ ಒಂದು ಕಚೇರಿ ಉದ್ಘಾಟನೆಗೆ ಸಾಥ್ ಕೊಟ್ಟು ಆಶೀರ್ವಾದ ಮಾಡಿ ಇಡೀ ತಾಲೂಕು ಮಟ್ಟದಲ್ಲಿ ಪ್ರಚಾರ ಒಂದು ನೀಡುವಂತೆ ಕಚೇರಿ ನಿಮ್ಮ ಕಷ್ಟ ಕುರಿತು ಏನು ಕಾರ್ಪಣ್ಯಗಳು ಏನೇ ಇದ್ರೂ ಬರಬಹುದು. ಇಲ್ಲಿ ಎಲ್ಲರ ಆಶೀರ್ವಾದದಿಂದ ಇವತ್ತು ಶ್ರಮಿಕ ಸಮುದಾಯಗಳು, ಬಡವರು, ಹಾಗೆಯೇ ತುಳಿತಕ್ಕೆ ಒಳಗಾದಂಥವರ ಬಗ್ಗೆ ಸದಾ ಚಿಂತನೆಯನ್ನ ಮಾಡುವಂಥವರು ದಲಿತ ಸಂಘಟನೆಗಳ ಮುಖಂಡರುಗಳು ಮತ್ತು ಆ ಒಂದು ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡಿದ್ದಂಥವರು. ಹಾಗೆಯೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಯಾರು ಮೈಗೂಡಿಸಿಕೊಂಡಿರ್ತಾರೋ ಅಂತಹವರು